ಅಂತಂದ್ರೆ 76 ವರ್ಷದಾಗ ಅದ ಹಕ್ಕಿಕತ್ತಾಗಿ ಹೋಗೈತಿ. ಅವಾಗಿನ ಪುಣ್ಯಾತ್ಮರು ಹೇಳಿರವ್ರು ಏನ್ ಹೇಳಿರಂದ್ರ, ಈ ದೇಶ ಒಂದಾನೊಂದು ಕಾಲದಾಗ ಉಳಿತೈತಪ್ಪ ಅಂತಂದ್ರ ರೈತರಿಂದ ಸೈನಿಕರಿಂದ ಉಳಿದೈತಿ, ರೈತರ ಸೈನಿಕರ ಹೋರಾಟ ಬಂದ ಕೋಟ್ ಉಳಿಸ್ತದೆ ಅಂತ ಹೇಳಿ ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು. ಇವತ್ತಿನ ದಿವಸ ಏನು 3 ತಿಂಗಳ ಕಾಲ ಏನ ಒಂದು ರೈತರನ್ನ ಕೂಡ್ಸಾಕ ಏನ ಕರ್ನಾಟಕ ರಾಜ್ಯ ರೈತ ಸಂಘ ಏನ್ ಮೇಹನತ್ ಮಾಡೈತಿ 3 ತಿಂಗಳ ಗಂಟ್ಲೆ ಈಗ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಮತ್ತು ಸ್ವಾಮಿಗಳು ಕೂಡಿ ಊರಿಗೆ ಹೋಗಿ ಏನೇ ರೈತರು ಕೂಡಿವಲ್ಲ, ಇದು ಯಾವ್ದು ಹೋರಾಟ ಐತೆ ಅಂದ್ರೆ ನಮ್ಮ ಹೋರಾಟ, ನಮ್ಮ ಜಾತ್ರೆ ಇದು. ಯಾಕಂದ್ರೆ 1 ಟನ್ ಕಬ್ಬ ಬೆಳೆಸಿ ನಾವು 1000 ಟನ್ ಏನು ಕಬ್ಬ ಬೆಳೆಸಿಲ್ಲ, ಯಾವ್ದು ರಾಜಕೀಯ ಪಕ್ಷ ಇಲ್ಲ, ಏನು ಸಂಬಂಧ ಇಲ್ಲ. ಇವತ್ತೇನಾಗೈತೆ ಅಂದ್ರೆ ನಮ್ಮದು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು, ನಾವ್ ಈ ರೋಡ್ ಓಪನ್ ಮಾಡ್ಬೇಕು. ನಮ್ಮ ಅಧ್ಯಕ್ಷರದು ಸ್ವಾಮಿಗಳದು ಇದ ಒಂದು ಉದ್ದೇಶ ಐತಿ. ಅದಕ್ಕಾಗಿ ಇನ್ನೊಂದು ಹೇಳಲ್ಲ, ಲಾಲ್ ಬಹದ್ದೂರ್ ಎಷ್ಟೋ ಮಂದಿ ರಾಜಕೀಯ ಮಾಡ್ಯಾರ. ಬ್ರಿಟಿಷರು ಹೊರಗೆ ಹಾಕಬೇಕಂದ್ರೆ 200 ವರ್ಷಗಳ ಕಾಲ ನಾವು ಹೊರಗೆ ಹಾಕಿವಿ. ಇವತ್ತು ನಾವು ರೋಡಿಗೆ ಬರೋ ಪರಿಸ್ಥಿತಿ ಏನಾಗೈತೆ ಅಂದ್ರ ನಮ್ಮ ಹಕ್ಕು ನಮಗ್ ಗೊತ್ತಿಲ್ಲ ಆಗೈತಿ. ಆದ ಕಾರಣಕ್ಕಾಗಿ ನಾವು ರೈತರ ಎಲ್ಲಾ ದುಡದ ಮಕ್ಕಳ ಮರಿ ಬಿಟ್ಟು ರೋಡ್ಗೆ ಯಾಕೆ ಬಂದಿವಿ ಅಂತಂದ್ರ ಕಾರಣ ಇದೆ, ನಮ್ಮ ಕೆಲಸ ನಮ್ಮ ಹಕ್ಕ ಗೊತ್ತಿಲ್ಲ. ಅದಕ್ಕಾಗಿನ ದಯವಿಟ್ಟು ಇವತ್ತೇನು ನಮ್ಮ ರಾಯಬಾಗ್ ತಾಲೂಕಿನ ಏನು ವಕೀಲ ಸಂಘದ ಅಧ್ಯಕ್ಷರು ಬಂದಾರ, ಯಾಕಪ್ಪ ಅಂತಂದ್ರೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಎಲ್ಲಾ ಮೀರಿದ ಬಳಕ ನಾವ್ ಎಲ್ಲಿ ಹೋಗ್ತೀವಿ, ಕೋರ್ಟ್ಗೆ ಹೋಗ್ತೀವಿ. ಅವ್ರಿಗೆ ಅದಕ್ಕಾಗಿ ಶಸ್ತ್ರ ತಯಾರು ಮಾಡಿ ನಾವು ಈಗ ಮಾನ್ಯೊಂದ ಬೆಳಗಾವಿ ಜಿಲ್ಲಾದಾಗ APMC ಮಾರ್ಕೆಟ್ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಸಕ್ಸಸ್ ಮಾಡೈತಿ ನಮ್ಮ ರೈತರಿಗಾಗಿ. ಅದು 80 ಎಕರೆ ಗೌರ್ಮೆಂಟ್ ಜಾಗ, ಒಬ್ಬ ಪ್ರೈವೇಟ್ ಯಾವ ರಾಜಕೀಯ ವ್ಯಕ್ತಿ ಇಟ್ಕೊಂಡ ನಮ್ಮ ರೈತರು ಕೊಳ್ಳಿ ಹೊಡಿತಿದ್ದ. ಇಲ್ಲಿಂದ ಟಮಾಟಿಕಾಯಿ ಕೊತ್ತಂಬರಿ ತುಂಬ್ಕೊಂಡು ಹೋಗಿ ಅವ್ನು 7,000 ರೂಪಾಯಿ ತುಂಬೇಕು ನಾವು. ಪಾಪ ರೈತರು ಹೆಂಡ್ರ ಮಕ್ಕಳ ಕೂಡಿ ಕೊತ್ತಂಬರಿ ಕಿತ್ತಲ್ಲಿ ಹೋಗ್ತಾವ, ಅವ್ ಹರಿಯೋದ್ ಬರ್ತಾನ ಬಾಬಾ 7,000 ರೂಪಾಯಿ ಒಳಗೆ ಹಾಕಾಡಿ, ಇಲ್ಲಂದ್ರ ಮಗನ ಹೊರಗೆ ಹಾಕಂದ. ಅವಾಗ ಚುನ್ನಪ್ಪನವರು ನಮ್ಮೇನು ಕರ್ನಾಟಕ ರಾಜ್ಯ ರೈತ ಸಂಘ ಏನೈತಲ್ಲ, ಇದಕ್ಕೆ ನಿರಂತರ ಏನ್ ಬಹಳ ಹೋರಾಟ ಮಾಡಿಲ್ಲ, ಬರೇ ಏನು 15 ಹೋರಾಟ ಮಾಡ್ರು. ಅದನ್ನ ಇವತ್ತು 80 ಎಕರೆ ಗೌರ್ಮೆಂಟ್ ಜಾಗ ಸಕ್ಸಸ್ ಮಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ. ಅದಕ್ಕಾಗಿ ಇಲ್ಲಿ ಒಂದು ಏನು ಕೊರತೆ ಆಯ್ತಂದ್ರ ನಾವು ಒಗ್ಗಟ್ಟಿಲ್ಲ, ರೈತರು ಒಗ್ಗಟ್ಟು. ನೀವು ಎದಕ್ಕೂ ಒಗ್ಗಟ್ಟು ಆಗ್ಬೇಡ್ರಿ, ನೀವು ಬೆಳೆಸಿದ ಕಬ್ಬಿಗೆ ನಿಮ್ಮ ಬಿಲ್ ಬರ್ಬೇಕಾಗಿತ್ತು, ಅದಕ್ಕೂ ಒಗ್ಗಟ್ಟಾಗಿ. ಇನ್ನು ನಮ್ಮ ಜಾತ್ರೆ ಆಕ್ಚುಲಿ ನಾವು ಸೈನಿಕರು ಹೇಳ್ತೀವಿ, ಆಗಸ್ಟ್ 15 26 ಜನವರಿ ಸೈನಿಕರ ಜಾತ್ರೆ ಇರ್ತದೆ ಅಂತೇಳಿ. ಯಾಕಂದ್ರೆ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿರ್ತೈತಿ. ಇವತ್ತು ನೀವು ನೋಡ್ರಿ ಕಬ್ಬು ಬೆಳೆಸ್ 12 ತಿಂಗಳಲ್ಲೇ ಬೆಳೆಸ್ ಅವ್ರಿಗೆ ಹೋಗಿ ನಮ್ಮ ಬಿಲ್ ಕೊಡ್ರು ಹೊಯ್ಕೊಳಕತ್ತಿದ್ವಿ. ಆದ್ರೆ ಅವ್ರು 1 ವಾರ ಯಾಕೆ ಅವ್ರಿಗೆ ಗೊತ್ತೈತಿ. ಇದ್ರಾಗ ಹೇಳಲ್ಲ ಒಬ್ರು ಮುಖಂಡ್ರು ಹೇಳ್ರಿ, ಆಕ್ಚುಲಿ ನಾವು ಬಹಳ ಸಣ್ಣವ್ರದೀವಿ, ಇದ್ರಾಗ ಒಂದು 4-5 ಮಂದಿ 5 ಬಲ್ ದೇವ್ರು ಸೌಂಡ್ ಕೊಟ್ಟಿಲ್ಲಲ್ಲ, ಅವ್ರು ಬಿಟ್ಟಾರ ಒಂದು 4 ಮಂದಿನ ಯಾವ್ಯಾವ ಮಗ ಏನೇನು ಮಾತಾಡ್ತಾನ ಒಂದಿಟ್ಟ ನೋಟ್ ಮಾಡ್ಕೊಂಬರ್ಲೇತಾರ. ಬಟ್ ನಿಮ್ಗೆ ಹೇಳ್ತೀನಿ, 84 ಲಕ್ಷ ಜೀವರಾಶಿ ಒಳಗೆ ಮಾನವರಾಗಿ ಒಮ್ಮೆ ಹುಟ್ಟಿವಿ. ಆದ್ರೆ ಏನಾರು ಸಾಧನೆ ಮಾಡಿ ಸಾಯ್ತೀವಿ ಅನ್ನೋ ಒಂದು ಹೆಸರಾಕೈತಿ. ಯಾರಿಗೆ ಹಂಚಿ ಬದಕಾಕ್ ಹೋಗ್ಬೇಡ್ರಿ, ಮನುಷ್ಯನ ಜೀವನ ಸಿಕ್ಕೈತಿ ಒಮ್ಮೆ. ಅರೆ ಒಳ್ಳೆ ತುಡುಗ್ ಮಾಡೋರ್ಗೆ ಹಂಚಿಗೆ ಬರ್ಬೋದು, ನಾವೇನ್ ತುಡುಗ್ ಏನ್ ಮಾಡಿಲ್ಲ. ದಯವಿಟ್ಟು ಯಾರ ಪೊಲೀಸ್ ರೈತರು ಅಲ್ಸೋಂತ ಕೆಲಸ ಮಾಡಿದ್ರೆ ಎಚ್ಚರ ಆಗಿರ್ಬೇಕು. ಅಲ್ಲೆಲ್ಲೇ ಬಂದ್ ಅಕ್ಕಾವ್ ಗಾಡಿಗಳು ಎಲ್ಲ ಇಡೀ ಯಾವ್ಯಾಕ ನಮ್ಮ ಮನೆಯ ನೇಮಿಗಳು ಬರ್ತಾವ್, ಎಚ್ಚರ ಆಗಿರ್ಬೇಕು. ಈ ಕಾರ್ಯಕ್ರಮ ಬರ್ಬೇಕು, ಜನ ಬರ್ಬೇಕು. ಬರ್ದೇ ಇದ್ರೆ ಪೊಲೀಸ್ರು ಏನ್ರ ರೈತ ಚಳವಳಿ ಹುಡುಗಾಟ ಆಡಿದ್ರೆ ಹುಷಾರಾಗಿರ್ಬೇಕು, ಎಚ್ಚರಾಗಿರ್ಬೇಕು. ಅಲ್ಲಿ ಯಾರ್ಯಾರೋ ಗಾಡಿ ತರಬಾರಲ್ಲ, ಗಾಡಿ ಬರ್ಬೇಕು ಬೇಡ್ರಿ. ಅಲ್ಲೇ ಹೊಕ್ಕು ಮತ್ತವ ಅಲ್ಲೇ ಹೋಗ್ತೀವಿ, ಅಲ್ಲೇ ಚಳವಳಿ ಮಾಡ್ತೀವಿ. ಇದನ್ನ ಹುಡುಗಾಟ ಮಾಡತ್ತಿಲ್ಲ, ನಾವು ಯಾರು ವಿರೋಧಿಗಳು ಅಂತ ಮಾಡತ್ತಿಲ್ಲ. ನಾವು ಮಾಡತ್ತಿದ್ದು ನಮ್ಮ ಹಕ್ಕಿಗಾಗಿ. ನಾವು 15 ತಿಂಗಳ ಕಬ್ಬು ಬೆಳೆದು ಈ ಪುಣ್ಯಾತ್ಮರಿಗೂ 5-6 ಬ್ಯಾಟ್ರಿ ಕಟ್ಕೊಳಕ್ ಕೊಟ್ಟು ಇವ್ರನ್ನ ಶ್ರೀಮಂತರ ಮಾಡಕ್ಕಲ್ಲ. ಇವತ್ತು ನಾವು ಬಂದದ್ದು ನಮ್ಮ ಹಕ್ಕುಗಳನ್ನ ಕೇಳಕ್ ಬಂದೀವಿ, ನಮ್ಮ ಕಬ್ಬಿನ ಬೆಲೆ ನಾವೇ ಘೋಷಣೆ ಮಾಡ್ಕೊಳಕ್ ಬಂದೀವಿ. ಇಲ್ಲಿ ಯಾರು ಹುಡುಗಾಟ ಮಾಡಕ್ ಬಂದಿಲ್ಲ. ನಾವು ಗಾಂಧಿ ತತ್ವಲೆ ಹೋರಾಟ ಮಾಡವ್ರು, ಶಾಂತವಾಗಿ ಮಾಡವ್ರು. ನೀವೇನಾರ ನೀವು ಕ್ರಾಂತಿ ಮಾಡಕ್ ಪೊಲೀಸರ ಕಾರಣಕ್ಕೆ ಹೇಳಕ್ ಇಷ್ಟಪಡ್ತೀರೋ ದಯವಿಟ್ಟು ಬೆಟ್ಟು ಕೊಡ್ಬೇಕ. ಕೊಡದೆ ಇದ್ರೆ ಬಿಡವ್ರಲ್ಲ, ಅಲ್ಲಿಗೆ ಬರ್ತೀವಿ ಅಂತ ಹೇಳಕ್ ಎಚ್ಚರಾಗಿ ಕೊಡ್ತೀವಿ. ಎಚ್ಚರಿಕೆ ಕರ್ನಾಟಕದ ಮುಖ್ಯಮಂತ್ರಿ ಏನ್ರ ನೀವು ಪೊಲೀಸರನ್ನ ಬಿಟ್ಟು ಜನ ಹತ್ಕೊಂಡು ಕೆಲಸ ಮಾಡಿದ್ರೆ
ಕೂಡಲೇ ಸರ್ಕಾರ ಮಣಿಬೇಕಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಇವತ್ತು ರೈತರ ಪರವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಕರ್ನಾಟಕದ ರಾಜ್ಯದ ರೈತರ ಪರವಾಗಿ ನಾ ಪೊಲೀಸ್ ಇಲಾಖೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವತ್ತು ಯಾಕಪ್ಪ ಅಂತ ನಾವು ಅರ್ತಿ ಹಾಕೊಂಡಿವಿ, ಎಲ್ಲಾರು ರೈತರ ಮಕ್ಕಳದು, ಯಾರು IPS ಮಕ್ಕಳು ಯಾವ ಇಲ್ಲ ನನಗನ್ನಿಸ್ತೈತಿ. ಎಲ್ಲರೂ ರೈತರ ಮಕ್ಕಳದ್ವಿ. ಇವತ್ತು ಪೊಲೀಸ್ ಇಲಾಖೆ ನಮ್ಮ ರೈತರಿಗೆ ಸಪೋರ್ಟ್ ಮಾಡ್ರಿ. ನಮಗೆ ಶಾಂತಿಯುತವಾಗಿ ಹೋರಾಟ ಐತಿ. ಇದನ್ನ ಹೋರಾಟ ನಾವು ಆಲ್ರೆಡಿ ನಿನ್ನೆನೆ CM ಸೆಕ್ರೆಟರಿ ನಮ್ಮ ಚುನ್ನಪ್ಪನವರು ಸ್ವಾಮಿಗಳು ಆಲ್ರೆಡಿ ನಾವು ಹೇಳಿವಿ ಅವರಿಗೆ ಯಾವ ತರ ನಮ್ಮ ಹೋರಾಟ ಐತಿ, ಯಾವ ಕಾನೂನುವಾಗಿ ಹೋರಾಟ ಐತಿ ಅಂತ ಹೇಳಿವಿ. ನಮ್ಗೆ ಇವತ್ತೇನೈತಲ್ಲ, ಇವತ್ತು ನಾಳೆ ನಾಡ್ದ, ಯಾಕಂದ್ರೆ ನಾವು ಅಲ್ಲಿ ಹಚ್ಚೇದ್ ನೋಡಿರ್ಬೇಕಿಲ್ಲ ನೀವು. ದಿಲ್ಲಿಯಾಗ ಲೋಕಸಭಾದಾಗ ನಮ್ಮ ಪಂಜಾಬದ ರೈತರು ಏನು ಮಾಡಿರಲ್ಲ, ಆ ತರ ನಾವು ಹೋರಾಟ ಮಾಡಕ್ ಬಂದೀವಿ. ದಯವಿಟ್ಟು ನಾವು ಪೊಲೀಸ್ ಇಲಾಖೆಯವ್ರ ಕೈ ಮುಗಿದ ಕೇಳ್ಕೊತೀವಿ. ದಯವಿಟ್ಟು ಅವ್ರು ಏನ್ ನಮ್ಮ ರೈತರು ಬರ್ತಾ ಇದ್ದಾರಲ್ಲ ಎಲ್ಲರಿಗೂ ರೈತ ಓಪನ್ ಮಾಡಿಕೊಡಿ. ಯಾಕಪ್ಪ ಅಂತಂದ್ರೆ ಏನೋ ಮಾತಾಡೋ ವ್ಯಕ್ತಿಗಳು ಬಾಳ್ದಾರಿ, ನಮ್ ಕೈ ಹೆಚ್ಚ ಕಬ್ಬ ಬೇಡ ಅಂತ ರೈತರದರಿ. ನಾವ್ ಯಾಕೆ ಹೇಳಿದ್ವಿ ಅಂತಂದ್ರೆ ನಿನ್ನೆ 400 ಹಳ್ಳಿಗೆ ಹೋಗಿದ್ವಿ ನಾವು. ನೋಡ್ರಿ, ಇದು ಯಾರ ಪರವಾಗಿ ಹೋರಾಟ ಇಲ್ಲ, ಇದು ನಮ್ಮ ಪರವಾಗಿ ಹೋರಾಟ ಐತಿ. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಒಂದು ಬದ್ಧಗೊಳಿಸಬೇಕಾಗೈತಿ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. 50 ಅಂಗಡಿದವ್ರಿ ಇಲ್ಲಿ, ಆ ಅಂಗಡಿಯಾಗ ಹೋಗಿ ಒಂದು ಕಡ್ಡಿ ಪೆಡಿಗೆ ರೇಟ್ ಕೇಳ್ರಿ. ಅವ್ರು ಹೇಳಿದ ರೇಟಿಗೆ ನೀವು ತರ್ತೀರೋ ಏನ್ ನೀವ್ ಹೇಳಿದ ರೇಟಿಗೆ ಅವ್ರು ಕೊಡ್ತಾರೋ ಹೇಳ್ರಿ. ಮತ್ ಕಬ್ಬ ಯಾರು ಬೆಳೆದಾರ, ರೇಟ್ ಯಾರು ನಿಗದಿ ಮಾಡ್ರಿ, ಎಟ್ ಬೆಳೆದು ಬರೇ 35 300 ಕೊಡ್ರು ಹೊಯ್ಕೊಳಕ್ ಹತ್ತಿದ್ವು. ಅಲ್ಲಿಗೆ ತರಿಸ್ತು ಹೋಗೋಣ, ಏನ್ ಶಾಂತಿ ಆಗಂಗಿಲ್ಲ. ದಯವಿಟ್ಟು ನಿಮ್ ಕೈ ಮುಗಿತೀನಿ. ನಾವು ಅಲ್ಲೇ ಸತ್ತು ಮಂದಿ ಸತ್ತು ಬರಕ್ಕಾಗಿಲ್ಲ. ಆದ್ರೆ ನಾವು ಎಲ್ಲಿ ಮಠ ಒಗ್ಗಟ್ಟ ನಿರ್ಧಾರ ಬೇಕು. ಯಾರ ಮುಂದಾತು ವಯಸ್ಸಾರ ಅವ್ರಿಗೆ ಸಪೋರ್ಟ್ ಸತ್ಯದಿಂದ ಸಪೋರ್ಟ್ ಮಾಡಬೇಕು. ಅದಕ್ಕಾಗಿ ನಾವು ರೈತರ ಕೈ ಮುಗಿದು ಕೇಳ್ಕೊತೀವಿ, ಕೂತ್ಕೊಳ್ಳಿ. ಇಲ್ಲಿ 4 ಕ್ವಿಂಟಲ್ ಅನ್ನನೂ ಮಾಡಿಸ್ಯಾರ, ಶರಣು ಮಾಡಿಸ್ಯಾರ, ಎಲ್ಲ ಐತಿ, ಊಟದ ವ್ಯವಸ್ಥೆ ಆಯ್ತು, ಎಲ್ಲ ವ್ಯವಸ್ಥೆ ಆಯ್ತು. ಯಾಕಂದ್ರೆ 3500 ರೂಪಾಯಿ ಫಿಕ್ಸ್ ಮಾಡ್ಲಿಲ್ಲ ಅಂದ್ರ ಇದನ್ನ ನಡೆದಿನ ಹೋರಾಟ ನೀವು ನೋಡ್ಬೇಕು. ನಾವ ರೈತರು ಒಗ್ಗಟ್ಟಿಲ್ಲ. ಪಂಜಾಬದ ಸಿಖ್ರು ಲೋಕಸಭಾದಾಗ ಹೋಗ್ಯಾರ, ಗೊತ್ತಿರ್ಬೇಕು ನಿಮಗೆ. ಯಾವಾಗ ಹೊಟ್ಟೆ ಕಿಡಿ ಹಾಕಿದೆ ಅಂದ್ರೆ ಕುಡಿಗೆ ನಾವ ತಗೋಬೇಕಾಗಿತ್ತು, ಯಾರು ತಗೊಳಂಗಿಲ್ಲ. ಯಾಕಂದ್ರೆ ನಾಯನ್ ಕಬ್ಬ ಬೆಳೆಸಂಗಿಲ್ಲ, ಒಟ್ಟ 200-300 ಅಷ್ಟ ಬೆಳೆಸ್ತೀವಿ. ಕರೆ ನಾ ಕೆಟ್ಟ ಪರಿಸ್ಥಿತಿಯಿಂದ ಬಳಸೋದು ಇಲ್ಲಿ ಬಂದಿವಿ. ಇವತ್ತೇನು ನಮ್ಮ ರಾಯಬಾಗ ತಾಲೂಕು ಸಂಘದ ವಕೀಲರ ಅಧ್ಯಕ್ಷರು ಬಂದಾರ, ಅವ್ರು ಮಾತಾಡ್ತಾರೋ. ನಮ್ಗೆ ಯಾರು ಸಪೋರ್ಟ್ ಬೇಕು, ನಾಳೆ ಕೋರ್ಟ್ ಸಪೋರ್ಟ್ ಇರೋದು, ಕೋರ್ಟು ನಮಗ್ ಬೇಕಾಗಿಲ್ಲ. ಯಾಕ ನಾವು ರೈತರೆಲ್ಲ ಒಗ್ಗಟ್ಟದ, ನಮ್ಗೆ ಯಾರು ಏನು ಬೇಕಾಗಿಲ್ಲ. ನಾವು ಒಗ್ಗಟ್ಟಿರೋದು ಬಹಳ ಮುಖ್ಯ ಐತಿ. ದಯವಿಟ್ಟು ಇವತ್ತೇನು ನಮ್ಮ ರಾಯಬಾಗ ತಾಲೂಕು ಸಂಘದ ಅಧ್ಯಕ್ಷರು ಬಂದಾರ, ಅವ್ರು ನಮಗೆಲ್ಲ ಸಪೋರ್ಟ್ ಅದಾರ. ಎಲ್ಲಾ ಸಂಘ ಸಂಸ್ಥೆಗಳು ನಮ್ಗೆ ಸಪೋರ್ಟ್ ಅದಾವ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀನಿ. ನಾವು ವಕೀಲರು ಕೇಳ್ಕೊತೀನಿ. ಯಾಕಂದ್ರೆ ನಾವು ರೈತರು ಇದೇ ಗೊಬ್ಬರ ಹೇಳಿಲ್ಲ, ಅನ್ಪಡ್ ರೈತರಿ, ನಾವು ಎಜುಕೇಟೆಡ್ ರೈತರಲ್ಲ. ತುಡುಗು ಮಾಡವ್ರ, ಅವ್ರು ಎಜುಕೇಟೆಡ್ ಆದವ್ರ, ಅವ್ರೆಲ್ಲ ಕೂತಾರ ಆಫೀಸ್ನಾಗ ಹಿಂದ್ ತಗೋತಾರ ರೊಕ್ಕ 2000 ರೂಪಾಯಿ. ಏನ್ ಮಾಡೋರು ನೀವು, ನಮಗ್ ಗೊತ್ತಿಲ್ಲ ಮಾಹಿತಿ. ಅದಕ್ಕಾಗಿನ ಇವತ್ತು ವಕೀಲರು ಒಂದೆರಡು ಮಾತಾಡ್ಬೇಕು. ನಮ್ಮ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಐತಲ್ಲ, ಇವರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್. ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಮೊದಲಿಗೆ ಕಾಯಕವೇ ಕೈಲಾಸ ಎನ್ನುತ್ತಾ, ಕಾಯಕದಡಿಯಲ್ಲಿ ನಮ್ಮ ರೈತರ ಜೊತೆಯಲ್ಲಿ ವಕೀಲರ ಜೊತೆಯಲ್ಲಿ ಸಂಘ ಸಂಸ್ಥೆಗಳು ಬೆಳೆದಿದ್ದವು. ಯಾಕಂದ್ರ ರೈತರ ಅದೀವಂದ್ರ ನಾವು ಅದೀವಂದ್ರ ಫ್ಯಾಕ್ಟರಿ ಮಾಲಕರದಾರು, ಜನಪ್ರತಿನಿಧಿಗಳದಾರು. ರೈತರೇ ಇಲ್ಲದಂದ್ರೆ ನಾವು ಇಲ್ಲ, ಜನಪ್ರತಿನಿಧಿಗಳಿಲ್ಲ, ಯಾವ ಫ್ಯಾಕ್ಟರಿ ಮಾಲಕರು ಇಲ್ಲ. ಈಗಾಗಲೇ ರೈತರ ಹೋರಾಟ ಮಾಡತ್ತಾರ. ಈ ಹೋರಾಟಕ್ಕನ್ನ ನಮ್ಮ ವಕೀಲ ಸಂಘದಿಂದ ಸುಮಾರು ನಾವು 530 ಜನ ಅಡ್ವೊಕೇಟ್ ಇದ್ದೀವಿ. ರಾಯಬಾಗ್ ಸಂಘದಿಂದ ನಾವು ಈಗಾಗಲೇ ನಮ್ಮ ಸಂಘದಿಂದ ಒಂದು ಠರಾವನ್ನ ಪಾಸ್ ಮಾಡಿ ಸಂಪೂರ್ಣ ನಾವು ನಿಮಗೆ ಬೆಂಬಲಿಸ್ತೀವಿ. ನಮ್ಮ ಬೆಂಬಲ ಲೆಟರ್ ಈ ರೀತಿ ಕೊಡ್ತಾ ಇದ್ದೀವಿ. ನಾವು ಚುನ್ನಪ್ಪ ಪೂಜಾರಿ ಅಧ್ಯಕ್ಷರು, ಕರ್ನಾಟಕ ರೈತ ಹಸಿರು ಸೇನೆ, ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿ, ಆಮೇಲೆ ಸಕ್ಕರೆ ಸಚಿವರಿಗೆ ನಾವು ಆಗ್ರಹಿಸ್ತಾ ಇದ್ದೀವಿ. ನಮ್ಮ ರೈತರನ್ನ ಬೇಡಿಕೆಯನ್ನ ನ್ಯಾಯಯುತ ಬೇಡಿಕೆ ಇದೆ. ಈ ಬೇಡಿಕೆಗೆ ತಾವು ಶೀಘ್ರವಾಗಿ ಸ್ಪಂದಿಸಬೇಕು.
ನಮ್ಮ ರೈತರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ದಿನದಿಂದ ನಮ್ಮ ರೈತರ ನಿರಂತರ ಹೋರಾಟ ಮಾಡ್ತಾ ಇದ್ದಾರ. ಈ ಹೋರಾಟಕ್ಕೆ ಯಾವುದೇ ರೀತಿ ತಾವು ಸ್ಪಂದನೆ ಕೊಡ್ತಾ ಇಲ್ಲ. ಈ ಸ್ಪಂದನೆ ಇದೇ ರೀತಿ ನೀವು ಸ್ಪಂದನೆ ಕೊಡದೆ ಮುಂದುವರೆದ್ರೆ ಈ ಹೋರಾಟನ ಇನ್ನೂ ಉಗ್ರ ರೂಪದಲ್ಲಿ ರೈತರ ಸೈನ್ಯ ಜೋಡಿ ನಾವು ಅವ್ರ ಜೋಡಿ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಈಗಾಗಲೇ ಕರೆಸಿ ನನಗೆ ಮಾತನಾಡಲು ಅವಕಾಶ ಮಾಡ್ಕೊಂತ ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರದಿಂದ ನನ್ನ ಅರ್ಜಿಯನ್ನ ನಮ್ಮ ಸಂಘದ ಒಂದು ಅರ್ಜಿಯನ್ನ ನಮ್ಮ ಮಾನ್ಯ ಅಧ್ಯಕ್ಷರಿಗೆ ಈಗ ನೀಡ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರು ತಾವು ಬರಬೇಕು. ಅದರಲ್ಲಿ ಈ ರೀತಿ ನಾವು ಹೇಳಿದೀವಿ. ನಮ್ಮ ವಕೀಲ ಸಂಘದಿಂದ ಪರವಾಗಿ ನಾವು 30/10/2025 ಗುರ್ಲಾಪುರ ಕ್ರಾಸ್ ಬಳಿ ರೈತರ ಕಬ್ಬಿನ ಗರಿಷ್ಠ ಬೆಲೆಯನ್ನು ನಿಗದಿಪಡಿಸುವ ಕುರಿತು ಹೋರಾಟ ಹಮ್ಮಿಕೊಂಡಿದ್ದು, ಸದರಿ ಹೋರಾಟಕ್ಕೆ ನಮ್ಮ ವಕೀಲ ಸಂಘದ ಬೆಂಬಲವನ್ನು ಕೇಳಿದ್ದು, ಸರಿ ತಮ್ಮ ಹೋರಾಟಕ್ಕೆ ನಮ್ಮ ವಕೀಲ ಸಂಘ ಬಾಯ ಬೆಂಬಲ ಇರುತ್ತದೆ ಅಂತ ಈ ಮೂಲಕ ನಾವು ಈಗಾಗಲೇ ಯಾವುದೇ ರೀತಿಯಾದರೂ ನಾವು ವಕೀಲರಿಗೆ ಯಾವುದೇ ರೀತಿ ಸಣ್ಣ ಪುಟ್ಟ ಏನಾದರೂ ಅಡಚಣೆ ಆದ್ರೆ ನಾವು ಭಾಗವಹಿಸ್ತೀವಿ, ನಾವು ಬೆನ್ನೆಲುಬಾಗಿ ನಿಲ್ತಾ ಹೇಳ್ತಾ ಮಾತನಾಡುವ ಅವಕಾಶ ಕೊಟ್ಟುಕೊಂತ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಏನು ನಮ್ಮ ರಾಯಬಾಗ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ PM ಗರೂರ್ ಅವರು ಇವತ್ತೇನ ಕಬ್ಬಿನ ಬೆಲೆ ನಿಗದಿಗೋಸ್ಕರ ಇವತ್ತು ನಾವೇನ ಗುರ್ಲಾಪುರದಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಬೆಲೆ ನಿಗದಿ ಆಗುವವರೆಗೆ ನಮ್ಮ ಪ್ರತಿಭಟನೆಗೆ ನಮ್ಮ ವಕೀಲರು ರಾಯಬಾಗ್ ತಾಲೂಕಿನಿಂದ ಎಲ್ಲಾ ವಕೀಲರ ಪರವಾಗಿ ಅವರ ಅಧ್ಯಕ್ಷರು ಬಂದು ಇವತ್ತ ನಮಗ ಮನವಿಯನ್ನು ಕೊಟ್ಟರು. ನಾವು ಕೂಡ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲದು ಅನ್ನುವಂತ ಮಾತು ಕೊಟ್ಟರು. ಅವರಿಗೆಲ್ಲ ಕೂಡ ತಾವು ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದವನ್ನ ತಾವೆಲ್ಲರೂ ಕೂಡ ಸಲ್ಲಿಸಬೇಕು. ದಯವಿಟ್ಟು ನನ್ನ ಎಲ್ಲಾ ರೈತ ಬಂಧುಗಳು ನೋಡ್ರಿ, ಇಲ್ಲಿ ಈಚೆಗಡೆ ಸೈಡ್ ಗಾಡಿ ಇದಾವ. ಈ ಗಾಡಿಗಳನ್ನ ಎಲ್ಲ ತೆಗೆದು ಹಿಂದೆ ಹಾಕ್ರಿ. ಈ ಕಡೆ ದಯವಿಟ್ಟು ನೀವ್ ಏನ್ ನಿಂತಿರ್ಲಿ ಕೆಳಗೆ ಕೂತ್ಬಿಡ್ರಿ. ಸರ ಪೊಲೀಸರ ದಯವಿಟ್ಟು ದೊಡ್ಡ ಗಾಡಿ ಹಿಂದೆ ತೆಗಿಸಿ ಹಚ್ಚಿಬಿಡ್ರಿ ಸರ. ಅವು ತಮ್ಮ ಏನೇನದಾವ ಎಲ್ಲ ಹಿಂದೆ ತೆಗಿರಿ. ಆರಾಮ್ಸರಿ ಫ್ರೀ ಹಾಕೊಂಡ್ರಿ. ಇನ್ನ ಜನ ಬರೋದು ಈಗ ಸ್ಟಾರ್ಟ್ ಆಗಿದ್ದೆ. ಈಗ ದಯವಿಟ್ಟ ನೀವ್ ಹಿಂದಿನವ್ರ ಈ ಕಡೆ ಸೈಡ್ ಬರ್ರಿ, ಮುಂದೆ ಬರ್ರಿ, ಅವಕಾಶ ಐತಿ. ದಯವಿಟ್ಟು ಬರ್ರಿ ದಯವಿಟ್ಟು. ಯಾಕಂದ್ರೆ ಮೈಕ ಹೆಚ್ಚ ಕಡಿಮೆ ಕೇಳೋದಿಲ್ಲ. ದಯವಿಟ್ಟು ಈ ಕಡೆ ಬರ್ರಿ. ಇನ್ನು ಮುಂದೆ ಏಕ ಕುಂಡ್ರಿ, ಏನಿಲ್ಲ ಪಂಪ್ ಮಠ ಕುಂಡ್ಲಿ, ಏನ್ ತೊಂದ್ರೆ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ವಕೀಲರಿಗೆ ಒಂದು ರೈತ ಸಂಘದ ಶಾಲನ್ನು ಹೊಚ್ಚಿ ಅವರಿಗೆ ಸನ್ಮಾನಿಸಲಾಗುವುದು. ದಯವಿಟ್ಟು ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಯನ್ನ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿಯಾಗಲೇಬೇಕು. ಕಬ್ಬಿನ ಬೆಲೆ ನಿಗದಿಯಾಗಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ಬಂದು ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡಲೇಬೇಕು. ಕಾರ್ಖಾನೆ ಮಾಲೀಕರು ಕಬ್ಬಿನ ಬೆಲೆ ಇವತ್ತು ಘೋಷಣೆ ಮಾಡಲೇಬೇಕು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಅಲ್ಲಿ ದಯವಿಟ್ಟು ತೆಳಗ್ ಕೂತ್ಕೋರಿ. ಅದನ್ನ ಗಾಡಿ ತೆಗಿತಾರೋ ಆರಾಮ್ ಸರಿ ಕೂತ್ಕೋರಿ. ಇದೇನಾ ಕೇಳ್ರಿ, ಇಲ್ಲಿ ಒಂದ್ ನಿಮಿಷ ದಯವಿಟ್ಟು. ನಮ್ಮ ಟಿವಿ ಮಾಧ್ಯಮದವರು ಪಾಪ ಅವರೆಲ್ಲ ವಿಡಿಯೋ ಮಾಡ್ತಿರ್ತಾರೆ. ಯಾಕಂದ್ರ ಈ ಸುದ್ದಿಯನ್ನ ಇಡೀ ರಾಜ್ಯವ್ಯಾಪಿ ಹಬ್ಬಿಸಲಿಕ್ಕೆ ತಾವು ಮಾಡ್ತಿರ್ತಾರೋ. ತಾವ್ಯಾರು ಕೂಡ ದಯವಿಟ್ಟು ಅವರಿಗೆ ಪ್ರಾಬ್ಲಮ್ ಮಾಡಬೇಡ್ರಿ. ಯಾಕಂದ್ರೆ ಮುಖ ಕಾಣ್ತೈತಿ. ಈಗ ಮತ್ತೆ ಆಮೇಲೆ ಬಂದು ಇಲ್ಲಿ ಮಾತಾಡ್ತಿರ್ತಾವ. ಆದ್ರೆ ದಯವಿಟ್ಟು ಅವ್ರಿಗೂ ಕೂಡ ಸಹಕಾರ ಮಾಡ್ರಿ. ಯಾಕಂದ್ರೆ ನಿಮಗ ಯಾರಿಗೆ ತಾವು ಏನಾರು ಮಾತಾಡಿ ಅದು ತಪ್ಪು ಹಾಕ್ಬಾರ್ದು. ಅದು ಹಿಂದಿದ್ದವ್ರೆಲ್ಲ ಕೂತ್ ಬಿಡ್ರಿ. ದಯವಿಟ್ಟು ಕೂಡ್ರಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಯಾಕಂದ್ರೆ ಈಗ ಜನ ಬರೋಕ್ ಸ್ಟಾರ್ಟ್ ಆಗೈತಿ. ದಿನ ದೊಡ್ಡ ಜಾತ್ರೆ ಐತಿ. ಸುಮಾರ ಲಕ್ಷ ಗಂಟೆ ನಾವು ಕರೆ ಕೊಟ್ಟದು. ಜನ ಬರೋವ್ರನ್ನ ಜಿಲ್ಲಾ ಉಸ್ತುವಾರಿ ಬರಬೇಕ. ಕಬ್ಬಿನ ಬಿಲ್ ಇವತ್ತು ಘೋಷಣೆ ಮಾಡ್ಲೇಬೇಕು. ನಾಳೆ ಇವತ್ತು ಕಬ್ಬಿನ ಬಿಲ್ ಘೋಷಣೆ ಮಾಡಿ 1 ತಾರೀಕು ಕಾರ್ಖಾನೆ ಚಾಲೂ ಆಗ್ಬೇಕು. ಹೌದಿಲ್ರಿ? ಇದು ಯಾರು ಬಿಡೇ ಇಲ್ಲ. ನಾವೇನ ಯಾರು ಬಿಟ್ಟಿಗ ಕೇಳತ್ತಿಲ್ಲ. ಇವತ್ತ
ಮಹಾರಾಷ್ಟ್ರದಾಗ 3,500 ರೂಪಾಯಿ, ಇಲ್ಲಿ ಕರ್ನಾಟಕದಾಗ ರೊಕ್ಕ ಕೊಟ್ಟು ಒಯ್ಯತಾರೋ, ಅವ್ರು 100 ಕಿಲೋಮೀಟರ್ ಒಯ್ಯತಾರೋ, ನಮ್ ಕಬ್ಬು ಒಯ್ಯತಾರ, ಅವ್ರ ಕಬ್ಬ ಅಲ್ಲ. ಇಲ್ಲಿ ಮಹಾರಾಷ್ಟ್ರದಾಗ 100 ಕಿಲೋಮೀಟರ್ ಬಂದ ನಮ್ದ ಕಬ್ಬನ್ನು ಒಯ್ಯತಾರ. ನಾವೇನ್ ಹೇಳತ್ತು, ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಇರ್ಬೋದು, ಈ ಪ್ರಭಾಕರ್ ಕೋರೆ ಅವರು ಇರ್ಬೋದು, ಕತ್ತಿ ಅವರು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮೇಡಮ್ ಅವ್ರು ಇರ್ಬೋದು, ಇವರೆಲ್ಲ ಇವತ್ತ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥವ್ರು, ಅಧಿಕಾರ ಹಿಡಿದಿರ್ತಕ್ಕಂಥವ್ರು. 7-8 ವರ್ಷದಿಂದ ಬರೀ 3,000 ರೂಪಾಯಿ ಕೊಡತ್ತೀರಿ, ರೈತರನ್ನ ಲೂಟಿ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡಿದಿರಿ. ನಮ್ಮ ಎಲ್ಲಾ ರೇಟ್ಗಳು ಡಬಲ್ ಆಗ್ಯಾವು. ದಯವಿಟ್ಟು ಅಲ್ಲಿ ನಿಮ್ಮ ಮೂಡಲಿಗಿ ಭಾಗದಾಗ ಅಲ್ಲಿ ಬರ್ತಕ್ಕಂಥ ಪೊಲೀಸರಿಗೆ ವಿನಂತಿ ಮಾಡ್ರಿ. ಯಾಕಂದ್ರೆ ಅಲ್ಲಿ ಅವ್ರ ಗಾಡಿ ಎಲ್ಲ ಬಿಡತ್ ಹೇಳ್ರಿ, ಯಾಕಂದ್ರೆ ಅವ್ರನ್ನ ಅಷ್ಟೇ ಬಿಡುದಲ್ರಿ, ಅವ್ರ ಮೋಟರ್ ಸೈಕಲ್ ಬರ್ರಿ ಎಲ್ಲಿ ಅಲ್ಲಿ ಮೂಡಲಿಗಿ ಕ್ರಾಸ್ ದಾಗ್ತಾರೆ, ಇವ್ರು ನಡ್ಕೋತ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೇಸರಿಗೆ ಇನ್ನ ಸರ ಸುಮಾರು ಇನ್ನ ಬಹಳಷ್ಟು ಜನ ಬರತ್ತಾರ. ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರ ಬರ್ತಾರ ಫ್ರೀ ಬಿಡ್ರಿ. ನಿಮ್ಮ ಫೋರ್ಲರ ಮತ್ತೆ ಯಾರು ಗೊತ್ತಾಕೈತಿ ನಿಮ್ಗೆ, ಯಾಕಂದ್ರೆ ಇಲ್ಲಿ ಯಾರ ಹೋರಾಟಕ್ಕೆ ಬರ್ತಾ ಹೋಗ್ತಾರ, ಅವ್ರು ಕ್ಲಿಯರ್ ಹೇಳ್ರಿ ಅಂದ್ರೆ ಬಿಟ್ಟು ಬಿಡ್ರಿ. ಇನ್ನ ನೋಡಾಕ್ ಬರೋರು ಬಾಳ ಇರ್ತಾರ. ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲರೂ ಕೂತ್ರ ಅಂದ್ರೆ ಬಹಳ ಚಂದ ಆಗ್ತೈತಿ. ಇರ್ಲಿ ಅಲ್ಲಿ ಇರ್ಲಿ ಅಲ್ಲಿ ಇರ್ಲಿ ಸರಿ ಇರ್ಲಿ ಇಲ್ಲಿ ಏನು ಮಾಡಕ್ ಬರೋದಿಲ್ಲ, ಅಲ್ಲಿ ಇರ್ಲಿ ಅವ್ರು ಕೂಡ್ರಿ. ವಿಷಯ ಮೊದಲು ಮನವರಿಕೆ ಮಾಡಿ ಸರ್ಕಾರ ಬಂದ್ರೆ ಈಗ ಒಂದೇಟು ಸಂದೇಶ ಕೊಡಲ್ಲ ಸರ್ಕಾರ. ದಯವಿಟ್ಟು ರೈತರಲ್ಲಿ ಕೇಳ್ಕೊಳ್ಳೋದು, ನಿಮ್ ಕೈ ಮುಗೋದು ಕಾಲ್ ಬದಿ ಕೇಳ್ತೀವಿ. ಈ ರೈತ ಎಲ್ಲ ಮುಂದುವರಿ, ನಿಮಗೆ ಏನ್ ಹೇಳಪ್ಪ ಅಂತಂದ್ರ ಇದು ಶಿಸ್ತಿನ ಹೋರಾಟ. ದಯವಿಟ್ಟು ಮುಂದುವರಿ. ಇಲ್ಲಿ ಟ್ಯಾಕ್ಟರ್ ಸೇಫಿ ನಿಂತೋದು ಇವರಲ್ಲ, ಗೊತ್ತಾಗಲ್ಲ, ಅಲ್ಲಿ ನಿಂತ ರೈತರು ಈಗ ಏನು ನಿಂತಾರಲ್ಲ ಅವ್ರು ಬರೀ. ದಯವಿಟ್ಟು ರೈತರು ಕೈ ಮುಗಿದು ಇದು ಮುಂದೆ ಬರೀ, ನೀವು ಕೂತವ್ರಲ್ಲ ನೋಡ್ರಿ.